ಹಾಸನದಲ್ಲಿ ಇಷ್ಟು ದಿನ ಎಚ್ ಡಿ ರೇವಣ್ಣ ಅವರು ಹೇಳಿದ್ದೇ ಮಾತು ಆಡಿದ್ದೇ ಆಟ ಅಂತೇಳಿ ಕಾಂಗ್ರೆಸ್ನವರು ಟೀಕಿಸ್ತಾ ಇದ್ರು. ನಮ್ಮ ಮೇಲೆ ವಿನಾಕಾರಣ ಕೇಸ್ ಹಾಕಿಸ್ತಾರೆ, ನಮ್ಗೆ ಇಲ್ಲ ಸಲ್ಲದ ಕಿರುಕುಳವನ್ನ ಕೊಡ್ತಾರೆ ಅಂತ ಎಚ್ ಡಿ ರೇವಣ್ಣ ವಿರುದ್ಧವಾಗಿ ಬಹಳ ಆರೋಪಗಳನ್ನ ಕೂಡ ಮಾಡ್ತಾ ಇದ್ರು. ಈ ಪ್ರಶ್ನೆ ನಾವು ರೇವಣ್ಣ ಅವ್ರಿಗೆ ಕೇಳಿದ್ರೆ ಯಾವ ಮಾಡ್ತಾರೆ ಬಿಡಿ ಅನ್ನೋ ರೀತಿಯಲ್ಲಿ ಬಹಳ ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ರು. ಬಟ್ ಈಗ ಹಾಸನದಲ್ಲಿ ಪುತ್ರ ಪ್ರಜ್ವಲ್ ಅವರನ್ನ ಗೆಲ್ಲಿಸೋದಕ್ಕೆ ಎಚ್ ಡಿ ರೇವಣ್ಣ ಪಣ ತೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತ ಅಂದ್ರೆ ಮಗನನ್ನ ಗೆಲ್ಲಿಸೋದಕ್ಕೆ ವೈರತ್ವವನ್ನ ಮರೆತು ವಿರೋಧಿಗಳ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಅವರು. ಅದರಲ್ಲೂ ಮಾಜಿ ಶಾಸಕ CS ಪುಟ್ಟೇಗೌಡ ಅವರನ್ನ ಭೇಟಿಯಾಗಿ ಬೆಂಬಲ ಬೇಕು ಅಂತೇಳಿ ಕೋರಿಕೊಂಡಿದ್ದಾರೆ. ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು CS ಪುಟ್ಟೇಗೌಡ ಅವರು. ಅವರನ್ನ ಹೋಗಿ ಭೇಟಿಯಾಗಿದ್ದಾರೆ. ಭವಾನಿ ರೇವಣ್ಣ ಅವರು ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೋಗಿದ್ರು. ಆಮೇಲೆ ಸಚಿವ ರೇವಣ್ಣ ಅವರು ಕೂಡ ಇದ್ರ ಜೊತೆಗೆ ಅವರ ಸಂಬಂಧಿನೂ ಕೂಡ ಆಗಿರುವಂತಹ ಶ್ರವಣಬೆಳಗೊಳದ ಶಾಸಕ CN ಬಾಲಕೃಷ್ಣ ಅವರು ಕೂಡ ಭೇಟಿ ಕೊಟ್ಟರು ಅನ್ನೋದು ಗೊತ್ತಾಗ್ತಾ ಇದೆ. ಚನ್ನರಾಯಪಟ್ಟಣದ ಪುಟ್ಟೇಗೌಡ ಅವರ ನಿವಾಸಕ್ಕೆ ಹೋಗಿ ಭೇಟಿಯಾಗಿ ಬೆಂಬಲವನ್ನ ಕೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೇವರಿಗೆ ಪೂಜೆ ಮಾಡುವಾಗ ಯಾರು ನಮಸ್ಕಾರ ಮಾಡುವ ಓಟ್ ಕೇಳಕ್ ಹೋದಾಗ ಯಾರಿಗೂ ನೀವು ಲೀಡ್ರ್ ಅಂತ ಒಪ್ಕೊಳಕ್ಕಲ್ಲ ಜನ ಅಂತ ಹೇಳಿ ಲೀಡ್ರ್ ಆಗೋರು ಅದೇ ಇದು ಮಾಡ್ತಾರೆ. ಒಳ್ಳೇದಾಗಲ್ಲ ಒಳ್ಳೇದು ಓಟ್ ಕೇಳಕ್ ಹೋದಾಗ ಎಲ್ಲೂ ಹೇಳ್ಬಿಟ್ರೆ ಅದನ್ನು ದೇವಸ್ಥಾನಕ್ಕೋ ಹೋದಾಗ ಹಚ್ಚನ್ಕೋ ಇದ್ದನ್ಕೋ ಇವ್ರಿಗಿಂತ ಮಾಡ್ತಾರೆ. ನನಗೊಬ್ರು ಕಾಂತರಾಜಪುರದಲ್ಲಿ ಸಣ್ಣಪ್ಪ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು. ನೀವು ಅದು ಕೊಳಗೆ ಕಾಲದೇ ಹೇಳೋದು ಗಡ್ಡ ನೀವು ಯಾವ ಹುಡುಗರು ಅಂತಂದ್ರೆ ಎಲ್ಲ ಕಾಲಿಗೆ ಬೀಳ್ಬಾರ್ಕಣೆಯ. ನೀನು ಈರು ಕಡೆ ಈ ದೋಸ್ತಿಯೋ ಗೆಲ್ತಿಯೋ ನೀನು ಕಾಲು ಬೀಳ್ಬೇಡ. ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹತ್ತು ಹಿರಿಯರು ನಮಸ್ಕಾರ ಮಾಡ್ಕೋ ಸಾಕು. ಇಷ್ಟು ಸಾಕು. ಎಲ್ಲೇ ಸ್ಥಳೀಯವಾಗೆಲ್ಲ ಒಂಚೂರೆಲ್ಲ ಮುಖಂಡರು ಸಲಹೆ ಮಾಡಿ ಬುಧವಾರ ಅಲ್ಲಿಗೆ ಹೋಗಿ ಬನ್ನಿ ಅಲ್ಲಿಗೆ ಹೋಗಿ ಬಂದ್ಮೇಲೆ ಸ್ಥಳೀಯವಾಗಿ ಯಾವ್ರಿ ಸಂಪೇನು ಸಂಪೆ ಈ ಕಡೆ ಸಂಪೆ ಸರ್ ಸ್ವಲ್ಪ ಸೈಡಿ ಬನ್ನಿ ಸರ್. ಬಾಹುಬಲಿ ಪಕ್ಕ ಇಲ್ಲಿ ಕಾಂಗ್ರೆಸ್ನ ನಾಯಕರು ಬಹಳ ಕಟುವಾಗಿ ಎಚ್ ಡಿ ರೇವಣ್ಣ ಅವರನ್ನ ಟೀಕೆ ಮಾಡ್ತಾ ಇರ್ತಿದ್ರು. ಜೊತೆಗೆ ನಮಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲೂ ಕೂಡ ಬಹಳ ಆರೋಪಗಳ ಪಟ್ಟಿಯನ್ನೇ ಇಟ್ಟು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದು ಕೂಡ ಇದೆ. ರೇವಣ್ಣ ಅವರು ವಿಚಾರ ಕೇಳಿದಂತ ನಾನು ಯಾಕೆ ಅವ್ರಿಗೆ ಕಾಟ ಕೊಡೋಣ, ಯಾವ ಸುಳ್ಳು ಅಂತ ಹೇಳ್ತಾ ಇದ್ರು. ಬಹಳ ನಿರ್ಲಕ್ಷ್ಯವಾಗಿ ಮಾತನಾಡ್ತಾ ಇದ್ರು ಕೂಡ. ಇದೀಗ ಎಚ್ ಡಿ ರೇವಣ್ಣ ಅವರು ಹಲವು ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಭೇಟಿ ಆಗ್ತಾ ಇದ್ದಾರೆ. ಅದರಲ್ಲೂ ಮಾಜಿ ಶಾಸಕ ಪುಟ್ಟೇಗೌಡ ಅವರ ನಿವಾಸಕ್ಕೂ ಕೂಡ ಇವತ್ತು ತೆರಳಿದ್ದರು. ಕಾರಣ ಅಂತಂದ್ರೆ ತಮ್ಮ ಪುತ್ರ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲ ಯಾಚಿಸಿ ಅವರು ಹೋಗಿದ್ದು. ಬಹುಶಃ ಕಾಲಿಗೆ ಬೀಳೋ ಸಂದರ್ಭದಲ್ಲೂ ಕೂಡ CS ಪುಟ್ಟೇಗೌಡ ಅವರು ಒಂದಷ್ಟು ಪಾಠ ಕೂಡ ಹೇಳ್ತಾ ಇದ್ರು. ಹಂಗೆಲ್ಲರೂ ಕಾಲಿಗೆ ಬೀಳೋಕೆ ಹೋಗ್ಬೇಡ, ನಿಂಗೆ ಲೀಡ್ರ್ ಅಂತ ಯಾರು ಒಪ್ಕೊಳ್ಳಲ್ಲ, ಹೋದ್ರೆ ದೇವಸ್ಥಾನಕ್ಕೆ ಹೋಗು ಕೈ ಮುಗಿ, ಅದು ಬಿಟ್ಟು ಕಂಡೋರ್ ಕಾಲಿಗೆಲ್ಲ ಬೀಳ್ಬೇಡ ಅಂತ ನಾವು ಸೂಚನೆಯನ್ನು ನಾವು ಕೊಟ್ಟ ರೀತಿಯಲ್ಲೆಲ್ಲ ಕಂಡು ಬರ್ತಾ ಇತ್ತಲ್ಲ ನಾವು ನೋಡೋದಾದ್ರೆ. ಈ ರೀತಿಯಾಗಿ ಎಚ್ ಡಿ ರೇವಣ್ಣ ಅವರು ಬೇರೆ ಬೇರೆ ರೀತಿಯಾದ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಂಜುನಾಥ್, CS ಪುಟ್ಟೇಗೌಡ ಅವರು ಈ ಚನ್ನರಾಯಪಟ್ಟಣ ಸುತ್ತಮುತ್ತಲ ಭಾಗದಲ್ಲಿ ಉತ್ತಮವಾದಂಥ ಮತಗಳಿಕೆ ಆಗ್ಬೇಕಂದ್ರೆ ಎಷ್ಟು ಮುಖ್ಯ JDS ಅಭ್ಯರ್ಥಿಗೆ? ಈಗ ನಡೀತಾ ಇರುವಂಥ ಬೆಳವಣಿಗೆಗಳು ಏನ್ ಸೂಚನೆ ಕೊಡ್ತಾ ಇದೆ? ಬಹುತೇಕ ಕಾಂಗ್ರೆಸ್ನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಹಾದಿಯಲ್ಲಿದ್ದಾರಾ ಎಚ್ ಡಿ ರೇವಣ್ಣ ಅವರು? ಏನ್ ಕತೆ? ಹೌದು ಮಲ್ತೇಶ್, ಸಾಮಾನ್ಯವಾಗಿ ಹೇಳೋವಾಗೇನೆ ಚುನಾವಣೆ ಅಂತ ಹೇಳಿದ್ರೆ ಬದ್ಧ ವೈರಿಗಳನ್ನ ಮಿತ್ರರನ್ನಾಗಿ ಮಾಡ್ತದೆ, ಮಿತ್ರರನ್ನು ಕೂಡ ಶತ್ರುಗಳನ್ನ ಮಾಡ್ತಕ್ಕಂಥದ್ದು ಈ ಚುನಾವಣೆ. ಹಾಗಾಗಿ ಈಗ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರ ಮೊಮ್ಮಗ JDS ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿದ ನಂತರ ಕಳೆದ ಹಲವಾರು ವರ್ಷಗಳಿಂದ
ಪರಸ್ಪರ ಒಂದು ರೀತಿ ಆರೋಪ ಪ್ರತ್ಯಾರೋಪ ರೀತಿಯಲ್ಲಿ ವೈರತ್ವವನ್ನೇ ಸಾಧಿಸಿದಂತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರೀಗ ಒಂದೇ ಕಡೆ ಕಾಣಿಸ್ಕೊಳ್ತಕ್ಕಂಥದ್ದು ಈಗ ಕಂಡು ಬರ್ತಾ ಇದೆ. ಸ್ವತಃ ರೇವಣ್ಣ ಅವರು ತಮ್ಮ ಮಗನನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ನಮ್ಮ ಅಂದ್ರೆ ಪುತ್ರನ ಗೆಲುವಿಗೆ ಸಾಕಷ್ಟು ಮಹತ್ವ ಇದೆ ಅಂತೇಳಿ ಮನಗಂಡಿರ್ತಕ್ಕಂಥ ರೇವಣ್ಣ ಅವರು ಎಲ್ಲರನ್ನೂ ಕೂಡ ತಾವೇ ಸ್ವತಃ ಹೋಗಿ ಖುದ್ದಾಗಿ ಭೇಟಿ ಮಾಡಿ ಅವ್ರನ್ನ ಮನವೊಲಿಸ್ತಕ್ಕಂಥ ನಮ್ಮ ಮಗನಿಗೆ ಅಂದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಬೇಕು, ಗೆಲ್ಲಿಸ್ಲಿಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂತ ಹೇಳಿ ಮನವಿಯನ್ನ ಮಾಡ್ಕೊಡ್ತಾ ಇದ್ದಾರೆ. ಈಗ ಸ್ವತಃ ಏನು ಚಂದ್ರಾಯಪಟ್ಟಣ ಶ್ರವಣಬೆಳಗೊಳ ಶಾಸಕ ಹಿಂದೆ ಜೆಡಿಎಸ್ ಇಂದನೇ ಕೂಡ ಶಾಸಕರಾಗಿದ್ರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ CS ಪುಟ್ಟೇಗೌಡರು ಜೆಡಿಎಸ್ ನ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು. ಕಳೆದ 2 ಚುನಾವಣೆಯಲ್ಲೂ ಕೂಡ ನಿಂತು ಅವರಿಗೆ ಸೋತಿದ್ರು. ಹಾಲಿ ಕೂಡ ಈಗಲೂ ಕೂಡ ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಸೊ ಅವ್ರ ಮನೆಗೆ ರೇವಣ್ಣ, ಅವರ ಪತ್ನಿ ಭವಾನಿ ರೇವಣ್ಣ, ಹಾಗೆ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ 3 ಜನರು ಕೂಡ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಹಾಲಿ ಶಾಸಕರಾಗಿರ್ತಕ್ಕಂಥ CN ಬಾಲಕೃಷ್ಣ ಅವರ ನೇತೃತ್ವದಲ್ಲಿ CS ಪುಟ್ಟೇಗೌಡರ ಮನೆಗೆ ಹೋದಂತ ರೇವಣ್ಣ ಅವರು ಈ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ನೀವು ಸಹಕಾರ ಕೊಡಬೇಕು, ನಿಮ್ಮ ಸಹಕಾರದಿಂದ ಇಲ್ಲದಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ರೀತಿ ಮಾತುಗಳನ್ನ ಆಡೋ ಮೂಲಕ ನೀವು ಅಭ್ಯರ್ಥಿ ಗೆಲುವಿಗೆ ಈ ಸ್ಥಳೀಯ ಭಾಗದಲ್ಲಿರ್ತಕ್ಕಂಥ ಮುಖಂಡರನ್ನು ಸೇರಿಸಿಕೊಂಡು ಕೆಲಸ ಮಾಡಬೇಕು ಅಂತಕ್ಕಂಥ ಮನವಿ ಮಾಡಿದ್ದಾರೆ. ಆ ಮೂಲಕವಾಗಿ ಏನು ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ನಿಲ್ತಾರೆ ಅವರ ವಿರುದ್ಧವಾಗಿ ಅತಿ ಹೆಚ್ಚು ಬಹುಮತಗಳನ್ನು ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ರೇವಣ್ಣ ಅವರು ಎಲ್ಲಾ ವೈರತ್ವವನ್ನು ಮರೆತು ಈ ಹಿಂದೆ ಸಾಕಷ್ಟು ಟೀಕೆ ಪ್ರತಿಟೀಕೆಗಳನ್ನ ಮಾಡಿದ್ದು ಎಲ್ಲವನ್ನೂ ಕೂಡ ಮರೆತು ಸ್ವತಃ ತಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಬೆಂಬಲ ಕೇಳ್ತಕ್ಕಂಥ ಆ ಮೂಲಕವಾಗಿ ಶತಾಯಗತಾಯ ಪುತ್ರರನ್ನ ಹೆಚ್ಚು ಬಹುಮತಗಳನ್ನ ಗೆಲ್ಲಿಸಿಕೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದ್ರ ಭಾಗವಾಗಿನೇ ಈಗ ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿರ್ತಕ್ಕಂಥ CS ಪುಟ್ಟೇಗೌಡರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಜ್ವಲ್ ಅವರು ಕಾಂಗ್ರೆಸ್ನ ಮತ್ತೊಬ್ಬ ಮಾಜಿ ಸಚಿವರಾಗಿರ್ತಕ್ಕಂಥ B ಶಿವರಾಮ್ ಅವ್ರ ಮನೆಗೂ ಕೂಡ ಭೇಟಿ ಕೊಡ್ತಾರೆ. ಆ ಮೂಲಕವಾಗಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರುಗಳನ್ನ ಮನವೊಲಿಸುವ ಮೂಲಕ, ತಮಗೆ ಬೆಂಬಲ ಕೇಳುವ ಮೂಲಕ ಅವರ ಹಿನ್ನೆಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಮತದಾರರನ್ನ ತಮ್ಮ ಕಡೆಗೆ ಸೆಳಿತಕ್ಕಂಥ ಪ್ರಯತ್ನವನ್ನ ಜೆಡಿಎಸ್ ನಾಯಕರು ಮಾಡ್ತಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಚನ್ನರಾಯಪಟ್ಟಣ ಭಾಗದಲ್ಲಿ ಕಾಂಗ್ರೆಸ್ನ ಸಾಂಪ್ರದಾಯಿಕವಾದ ಒಂದಷ್ಟು ಮತಗಳಿದಾವೆ. ಆ ಮತಗಳನ್ನ ಸೆಳಿಬೇಕು ಅಂತ ಹೇಳಿದ್ರೆ CS ಪುಟ್ಟೇಗೌಡರು ಮುಖ್ಯ ಅಂತೇಳಿ ಭಾವಿಸಿರ್ತಕ್ಕಂಥ ರೇವಣ್ಣ ಅವರು ತಮ್ಮ ಕುಟುಂಬ ಸಮೇತರಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಮನವಿ ಮಾಡಿರ್ತಕ್ಕಂಥದ್ದು, ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಪುತ್ರನ ಗೆಲ್ಲಿಸಬೇಕು ಅಂತೇಳಿ ಕೇಳ್ಕೊಂಡಿರ್ತಕ್ಕಂಥದ್ದು. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಮಂಜುನಾಥ್.